ಎಲ್ರಿಗೂ ಶುಭೋದಯ ವಿದ್ಯಾರ್ಥಿಗಳೇ. ಸೊ ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸತಕ್ಕಂತಹ ಪಾಠ ಯಾವಂತಂದ್ರೆ ಕನ್ನಡ ದ್ವಿತೀಯ ಭಾಷೆ ಕನ್ನಡದ ಒಣಮರದ ಗಿಳಿ. ಇದು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಭಾಗದ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಣಮರದ ಗಿಳಿ ಎಂಬ ಪಾಠವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದನ್ನು ಬರೆದಿರ್ತಕ್ಕಂತಹ ಕವಿಯ ಹೆಸರು ಡಾಕ್ಟರ್ ಆರ್ ಆರ್ ಮಿತ್ರ. ಇವರು ಜನಿಸಿರ್ತಕ್ಕಂಥದ್ದು 1935. ಇವರು ಜನಿಸಿರ್ತಕ್ಕಂಥ ಸ್ಥಳ ಯಾವಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಕೃತಿಗಳು ಯಾವಪ್ಪ ಅಂತಂದ್ರೆ ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಬರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಹೀಗೆ ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ಕನ್ನಡ ಸಾಹಿತ್ಯವನ್ನ ಬೆಳೆಸಿದ್ದಾರೆ. ಹಾಗೆ ಈ ಒಣಮರದ ಗಿಳಿ ಎಂಬ ಪಾಠದ ಆಕರ ಕೃತಿ ಯಾವಲ್ಲ ಅಂದ್ರೆ ಆಕರ ಕೃತಿ ಅಂದ್ರೆ ಈ ಒಣಮರದ ಗಿಳಿ ಎಂಬ ಪಾಠವನ್ನ ಈ ಆರ್ ಆರ್ ಮಿತ್ರ ಅವರ ಯಾವ ಕೃತಿಯಿಂದ ನಾವು ಆರಿಸ್ಕೊಂಡಿದ್ದೀವಿ ಅಂದ್ರೆ ಅವರು ಬರೆದಿರ್ತಕ್ಕಂತಹ ಮಹಾಭಾರತದ ಪಾತ ಸಂಗತಿಗಳು ಎಂಬ ಕೃತಿಯಿಂದ ಒಣಮರದ ಗಿಳಿ ಎಂಬ ಪಾಠವನ್ನು ನಾವು ಆಯ್ದುಕೊಂಡಿರ್ತೇವೆ. ಒಣಮರದ ಗಿಳಿ ಈ ಶೀರ್ಷಿಕೆ ಏನಿದೆ, ಈ ಶೀರ್ಷಿಕೆಯನ್ನು ನಾವು ವ್ಯಾಕರಣಾಂಶವಾಗಿ ತೆಗೆದುಕೊಂಡಾಗ ಇಲ್ಲಿ ಏನೇನು ವ್ಯಾಕರಣಾಂಶಗಳು ಬರ್ತವೆ ಈ ಶೀರ್ಷಿಕೆಯನ್ನು ತೆಗೆದುಕೊಂಡಾಗ ಇಲ್ಲಿ ಒಣ ಅನ್ನೋದು ಒಂದು ಗುಣ ವಿಶೇಷಣ ಅಂತ ಕೂಡ ಹೇಳ್ಬೋದು, ಜೊತೆಗೆ ಒಂದು ಗುಣವಾಚಕ ಪದ ಅಂತ ಹೇಳ್ಬೋದು. ಮೀನ್ಸ್ ಹೇಗೆ ಅಂತಂದ್ರೆ ಮರ ಹೇಗಿದೆ ಅಂತ ನಾವು ಪ್ರಶ್ನೆ ಬಂದಾಗ ಅದು ಒಣಗಿದೆಯಾ, ಹಸಿಯಾಗಿದೆಯಾ, ಚಿಗುರ್ತಾ ಇದೆಯಾ, ಈ ರೀತಿ ಎಲ್ಲ ಬರುತ್ತೆ. ಹಾಗಾಗಿ ಈ ರೀತಿ ಬರ್ತಾ ಇರ್ತಕ್ಕಂತಹ ಒಂದು ಪದಗಳೇನಾಗ್ತಾ ಹೋಗ್ತವೆ, ಇವು ಗುಣ ವಿಶೇಷಗಳಾಗ್ತಾ ಹೋಗ್ತವೆ, ಗುಣವಾಚಕಗಳಾಗ್ತಾ ಹೋಗ್ತವೆ. ಇಲ್ಲಿ ಮರ ಹೇಗಿದೆ ಎಂಬುದನ್ನು ಹೇಳ್ತಾ ಇದೆ, ಬರೀ ಮರ ಅಂತ ಹೇಳ್ತಾ ಇಲ್ಲ, ಮರ ಹೇಗಿದೆ, ಒಣಗಿದೆ. ಓಕೆ, ಸೊ ಇದು ಒಣ ಅಂತಕ್ಕಂಥದ್ದು ಏನಿದೆ ಈ ಪದ ಗುಣವಾಚಕ ಪದ ಅಂತ ನಾವು ಕರೀಬಹುದು. ನೆಕ್ಸ್ಟ್ ಮರ ಅಂತ ನಾವು ತೆಗೆದುಕೊಂಡಾಗ ಮರ ಒಂದು ನಾಮಪದ. ಹೇಳಿದ್ರು ನಾಮಪದ ಅಂದ್ರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವ ಪದಗಳೇ ನಾಮಪದಗಳು ಅಂತ ಹೇಳ್ತೀವಿ. ಸೊ ಅದರ ಇಲ್ಲಿ ಮರ ಅನ್ನೋದು ನಾಮಪದ, ಹಾಗೆ ಗಿಳಿ ಅನ್ನೋದು ಕೂಡ ನಾಮಪದ. ಸೊ ಈ ರೀತಿಯಾಗಿ ನಾವು ಈ ಒಂದು ಶೀರ್ಷಿಕೆಯಲ್ಲಿದೆ ನಾವು ಈಗ ಈ ರೀತಿಯ ವ್ಯಾಕರಣಾಂಶಗಳನ್ನು ನಾವು ನೋಡಬಹುದು ಅಂತಕ್ಕಂಥ. ಸೊ ಈ ಒಂದು ಒಣಗಿದ ಮರದ ಗಿಳಿಯಲ್ಲಿ, ಒಣಗಿದ ಮರದ ಗಿಳಿ ಅಂದ್ರೆ ಒಣಗಿ ಹೋಗಿರ್ತಕ್ಕಂತಹ ಮರದಲ್ಲಿ ಗಿಳಿ ಯಾಕೆ ವಾಸ ಮಾಡ್ತಾ ಇತ್ತು, ಅದರ ಉದ್ದೇಶ ಏನಾಗಿತ್ತು, ಸೊ ಅದು ಯಾವ ರೀತಿ ತತ್ವಗಳನ್ನ ಇಟ್ಕೊಂಡು ಅದು ಆ ಒಣಮರದಲ್ಲಿ ಇದು ವಾಸವಾಗಿತ್ತು ಎಂಬುದನ್ನ ನಾವೀಗ ತಿಳ್ಕೊಳ್ಳೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧಪಡಿಸಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಬೇಟೆಗಾರನು ಕಟ್ಟಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಮರ ಒಣಗಿನಿಂದಲೂ ಗಿಳಿ ಆ ಮರದ ಕೊಠರಿಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಅಂತ ಹೇಳ್ತಾನೆ. ಈ ವ್ಯಾಕರಣ ತಗೊಂಡಾಗ ಕಾಶಿಯಲ್ಲಿ, ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತಕ್ಕಂಥದ್ದು. ಇಂಥ ಒಂದು ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಬೇಡ ಅಂದ್ರೆ ಬೇಟೆಗಾರ ಅಂತ. ಈ ಬೇಡ ಅನ್ನೋ ಪದನೂ ಕೂಡ ಒಂದು ವ್ಯಾಕರಣಾಂಶ. ಏನಪ್ಪ ಅಂತಂದ್ರೆ
ಅನ್ವರ್ತನಾಮ ಸಿಗುತ್ತೆ. ಅನ್ವರ್ತನಾಮ ಅಂತಂದ್ರೆ ಇಟ್ಟ ಹೆಸರಿಗೆ ಬದಲಾಗಿ ಗುಣ ವಿಶೇಷತೆಗಳಿಗೆ ಅನುಗುಣವಾಗಿ ಮತ್ತೊಂದು ಹೆಸರಿನಿಂದ ಕರೀತಾ ಹೋಗ್ತೀವಿ, ಅದನ್ನೇ ಅನ್ವರ್ತನಾಮ ಅಂತ ಹೇಳ್ತೀವಿ. ಹಾಗಾಗಿ ಈ ಬೇಡ ಬೇಡ ಅಂತದ್ದು. ಸೊ ಇವನು ಕಾಶಿಯಲ್ಲಿ ಇದ್ದ. ಇವನು ಎಂದಿನಂತೆ ಇವನ ಒಂದು ದಿನನಿತ್ಯದ ಕೆಲಸ ಏನಪ್ಪಾ ಅಂತಂದ್ರೆ ಪ್ರಾಣಿಗಳನ್ನ ಬೇಟೆಯಾಡತಕ್ಕಂಥದ್ದು ಇವನು ದಿನನಿತ್ಯದ ಕೆಲಸ ಆಗಿತ್ತು. ಹಾಗಾಗಿ ಇವನು ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ವಿಷ ಸವರಿದ ಬಾಣಗಳನ್ನ ಅವನು ಸಿದ್ಧಪಡಿಸಿಕೊಂಡಿದ್ದ. ಬೇಟೆಯಾಡಕ್ಕೆ ಹೋಗ್ಲಿಕ್ಕೆ ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧಪಡಿಸಿಕೊಂಡಿದ್ದ. ಆ ವಿಷ ಸವರಿದ ಬಾಣಗಳನ್ನ ಪ್ರಾಣಿಗಳಿಗೆ ಬಿಟ್ಟಾಗ ಆ ಪ್ರಾಣಿಗಳಿಗೆ ನಂಜು ಅರ್ಥ ವಿಷವೇರಿ ಆ ಪ್ರಾಣಿಗಳು ಆ ನಿಂತ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣಗಳನ್ನು ಕಳ್ಕೊಳ್ತಾರೆ. ಸೊ ಹೀಗೆ ಇವನು ಬೇಟೆಯನ್ನು ಆಡ್ತಾನೆ. ಅದೇ ತರ ಇವನು ಒಂದ್ಸರಿ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲಿನಂತೆ ಒಂದು ಕಾಡಿಗೆ ಭೇಟಿ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಜಿಂಕೆಯನ್ನು ನೋಡ್ತಾನೆ. ಆ ಜಿಂಕೆಯನ್ನು ನೋಡ್ತಾನೆ, ಅದನ್ನ ಬೇಟೆ ಆಡ್ಬೇಕು ಅಂತ ಹೇಳಿ ಇಷ್ಟಪಡ್ತಾನೆ. ಸೊ ಆ ಬೇಟೆ ಆಡ್ಬೇಕು ಅಂತ ಹೋದಾಗ ಆ ಜಿಂಕೆಗೆ ಬಾಣವನ್ನ ಎರಡು ಬಿಡ್ತಾನೆ. ಆ ಬಾಣವನ್ನು ಬಿಟ್ಟಾಗ ಆ ಜಿಂಕೆ ಆ ಬಾಣವನ್ನ ಹಾರಿ ತಪ್ಪಿಸ್ಕೊಳ್ಳುತ್ತೆ. ಆ ಜಿಂಕೆ ಯಾವಾಗ ತಪ್ಪಿಸ್ಕೊಂಡ ತಕ್ಷಣ ಆ ಬಾಣವು ಒಂದು ಮರಕ್ಕೆ ಹೋಗಿ ನಾಟುತ್ತೆ, ಅದು ಚುಚ್ಚಿಕೊಳ್ಳುತ್ತೆ. ಆ ಬಾಣದಲ್ಲಿರ್ತಕ್ಕಂತಹ ವಿಷ ಏನಾಗುತ್ತಪ್ಪ ಅಂದ್ರೆ ಆ ವಿಷ, ಆ ನಂಜು ಅದು ಆ ಇಡೀ ಮರಕ್ಕೆ ಯಾವಾಗ ಒಂದು ಬಾಣ ಮರಕ್ಕೆ ಚುಚ್ಚಿಕೊಳ್ಳುತ್ತೋ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ ನಮ್ಗೆ ಆರೋಗ್ಯ ಹುಷಾರಿಂದ ಇದ್ದಾಗ ನಾವು ಆಸ್ಪತ್ರೆಗಳಿಗೆ ಹೋಗ್ತೀವಿ. ಆಸ್ಪತ್ರೆಗಳಿಗೆ ಹೋದಾಗ ಏನ್ ಮಾಡ್ತಾರೆ, ನಮಗೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಚುಚ್ಚುಮದ್ದನ್ನ ಹಾಕ್ತಾರೆ. ಸೊ ಆ ಹಾಕಿದಾಗ ಆ ಚುಚ್ಚುಮದ್ದಿರ್ತಕ್ಕಂಥ ಔಷಧ ಏನಾಗುತ್ತೆ, ನಮಗೆ ನಮ್ಮ ದೇಹದ ಎಲ್ಲಾ ಕಡೆಗೂ ಪ್ರಸರಿಸಿ ಅದು ನಮ್ಮ ಕಾಯಿಲೆ ಅಲ್ವಾ. ಸೊ ಅದೇ ತರ ಈ ಬಾಣ ಏನಾಗುತ್ತೆ, ಚುಚ್ಕೊಂಡ ತಕ್ಷಣ ಆ ಬಾಣದಲ್ಲಿರ್ತಕ್ಕಂಥ ವಿಷ ಏನಾಗುತ್ತೆ ಇಡೀ ಮರಕ್ಕೆ ಹಬ್ಬಿಕೊಳ್ಳುತ್ತೆ. ಸೊ ಹಬ್ಕೊಂಡ ನಂತರ ಅದು ಒಂದೇ ಸರಿಯಾಗಿ ಮರ ಇದಾಗೋದಿಲ್ಲ, ಒಣಗೋಗೋದಿಲ್ಲ, ಹಂತವಾಗಿ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹೇಗೆ ಹಂತವಾಗಿ ಮಾಡೋದು, ಅದು ಮೊದಲಿಗೆ ತನ್ನ ಎಲೆಗಳನ್ನೆಲ್ಲ ಉಳಿಸಿಕೊಳ್ತಾ ಹೋಗುತ್ತೆ. ಅದಾದ ನಂತರ ತನ್ನ ಹಣ್ಣು ಕಾಯಿಗಳನ್ನ, ಈ ಬೀಜಗಳನ್ನ ಎಲ್ಲವನ್ನ ಉಳಿಸಿಕೊಳ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಒಬ್ಬ ಆರೋಗ್ಯವಂತ ವ್ಯಕ್ತಿಯನ್ನು ನೋಡಿದಾಗ ನಮ್ಗೆ ಹೆಂಗ ಅನ್ಸುತ್ತೆ, ಒಬ್ಬ ಕಾಯಿಲೆ ಆಗಿರ್ತಕ್ಕಂಥ ಮನುಷ್ಯ ನೋಡೋದು ಹೆಂಗ ಅನ್ಸುತ್ತೆ. ಆರೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಮುಖವನ್ನು ನೋಡಿದಾಗ ತುಂಬಾ ಅವನು ಉತ್ಸಾಹನಾಗಿರ್ತಾನೆ, ಆಹ್ಲಾದಕರವಾಗಿರ್ತಾನೆ, ತಾಜಾತನದಿಂದ ನಡೆದಾಡ್ತಾ ಇರ್ತಾನೆ. ಅದೇ ಒಬ್ಬ ಕಾಯಿಲೆಯಿಂದ ಮಾಡಿರ್ತಕ್ಕಂಥ ವ್ಯಕ್ತಿ ಅವನ ಮುಖ ಹೊರಗೋಗಿರುತ್ತೆ, ಅವನು ನಾವು ಸರಿಯಾಗಿ ನೋಡ್ಲಿಕ್ಕೆ ಆಗೋದು, ಆ ರೀತಿ ಆಗೋಗ್ಬಿಡ್ತಾನೆ. ಆ ರೀತಿ ಒಂದು ಕಾಯಿಲೆ ಬಿಡಿರ್ತಕ್ಕಂಥ ವ್ಯಕ್ತಿ ಯಾವಾಗಿರ್ತಾನೋ ಅದೇ ತರ ವಿಷ ಹರಡಿರ್ತಕ್ಕಂಥ ಮರ ತನ್ನ ಎಲ್ಲ ಚಾರ್ನಸ್ ಅಂತ ಕರೀತಾ ಹೋಗ್ತೀವಿ. ಅಂದ್ರೆ ಎಲ್ಲ ತನ್ನ ತಾಜತನವನ್ನ, ತನ್ನ ಸೌಂದರ್ಯವನ್ನ ಕಳೆದು ನಿಂತ್ಕೊಂಡು ಎಲ್ಲ ತನ್ನ ಎಲೆಗಳನ್ನ ಉದುರಿಸ್ಕೊಳ್ಳುತ್ತೆ, ಹಣ್ಣುಗಳನ್ನ ಉದುರಿಸ್ಕೊಳ್ಳುತ್ತೆ. ಅದು ತನ್ನ ಒಂದು ತಾಜತನವನ್ನು ಕಳ್ಕೊಂಡು ಒಣಗಿ ನಿಂತು ಬಿಡುತ್ತೆ. ಸೊ ಇಷ್ಟೆಲ್ಲ ಆಗೋಗಿದೆ, ಮರ ಒಣಗಿ ನಿಂತಿದೆ. ಒಣಗಿ ನಿಂತಾಗ ಏನಾಗುತ್ತೆ, ಸಾಮಾನ್ಯವಾಗಿ ಮರಗಳಲ್ಲಿ ಪಕ್ಷಿಗಳು ವಾಸವಾಗಿರ್ತವೆ. ಗೂಡು ಕಟ್ಟು ಪಕ್ಷಿಗಳ ವಾಸಸ್ಥಾನ ಮರಗಳೇ. ಸೊ ಇಂಥ ಸಮಯದಲ್ಲಿ ಎಲ್ಲಾ ಪಕ್ಷಿಗಳು ಸಾಮಾನ್ಯವಾಗಿ ಆ ಮರದಲ್ಲಿ ಏನು ಸಿಗಲ್ಲ ಅಂತ ಗೊತ್ತಾದಾಗ, ಆ ಮರ ಒಣಗಿ ಹೋಗಿದೆ ಅಂತ ಗೊತ್ತಾದಾಗ ಆಹಾರವನ್ನು ಹುಡುಕೊಂಡು ಬೇರೆ ಕಡೆ ಹೋಗೋದು ಸಹಜ. ಉದಾಹರಣೆಗೆ ಮನುಷ್ಯ ಕೂಡ ಆಗನೆ ಆ ಒಂದು ಊರಲ್ಲಿ ಕುಡಿಲಿಕ್ಕೆ ಸರಿಯಾಗಿ ನೀರು ಸಿಗಲ್ಲ, ಆಹಾರ ಸಿಗಲ್ಲ, ಏನು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಅವನು ಏನ್ ಮಾಡ್ತಾನೆ, ವಲಸೆ ಹೋಗ್ತಾನೆ ಬೇರೆ ಕಡೆ. ಅದೇ ತರ ಹಕ್ಕಿಗಳು ಏನ್ ಮಾಡ್ತವೆ ಅಂತಂದ್ರೆ ಅಲ್ಲಿ ಏನೂ ಸಿಗೋದಿಲ್ಲ ಅವರಿಗೆ ಆ ಮರದಲ್ಲಿ. ಇಲ್ಲಿದ್ರೆ ನಮ್ಮ ಜೀವನ ನಡೆಯೋದಿಲ್ಲ ಅಂತ ಹೇಳಿ ಅವು ತಮ್ಮ ಸಂಸಾರವನ್ನು ಕಟ್ಕೊಂಡು ಬೇರೆ ಬೇರೆ ಕಡೆ ಹೊರಟೋಗ್ತವೆ. ಆದ್ರೆ ಒಂದು ಗಿಳಿ ಮಾತ್ರ ಅಲ್ಲಿ ವಾಸವಾಗುತ್ತೆ, ಯಾಕೆ ಅಂತ ಕೇಳಿದಾಗ ಅಲ್ಲಿಗೆ ಇಂದ್ರ ಬರ್ತಾನೆ, ವಿಹಾರಕ್ಕೆ ಅಂತ ಇಂದ್ರ ಬರ್ತಾನೆ. ಬಂದಾಗ ಆ ಒಣಗಿದ ಮರದಲ್ಲಿರ್ತಕ್ಕಂತಹ ಒಂದು ಗಿಳಿಯನ್ನು ನೋಡಿದಾಗ ಆ ಒಣಗಿದ ಮರವನ್ನು ನೋಡ್ತಾನೆ. ಇದರಲ್ಲಿ ಏನು ಇಲ್ವಲ್ಲ ಒಣಗಿನ ಮರದಲ್ಲಿ, ಈ ಗಿಳಿ ಹೇಗೆ ವಾಸವಾಗಿದೆ ಇದರಲ್ಲಿ ತಿನ್ನೋದಕ್ಕೆ ಆಹಾರ ಸಿಗಲ್ಲ, ನೆರಳಿಲ್ಲ, ಏನೂ ಇಲ್ಲ. ಇಂಥದ್ರಲ್ಲಿ ಈ ಒಂದು ಗಿಳಿ ವಾಸವಾಗಿದೆ ಅಂತಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅವನಿಗೆ. ಆದ್ರೂ ಕೊನೆಗೆ ಅವನಿಗೆ ಆ ಆಶ್ಚರ್ಯವನ್ನ
ಆ ಉತ್ಸುಕತೆಯನ್ನ ಇದನ್ನ ಏನು ಕ್ಯೂರಿಯಾಸಿಟಿಯನ್ನು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವನು ಕೇಳ್ತಾನೆ, ಏನಂತ ಕೇಳ್ತಾನೆ ಅಂತಂದ್ರೆ, ನೀವು ಈ ಗಿಳಿಗೆ ನೀವು ಒಣಮರದಲ್ಲಿ ಹೇಗೆ ವಾಸ ಮಾಡ್ತಾ ಇದೆಯಾ? ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನೀನ್ ಮಾತ್ರ ಇಲ್ಲಿ ಇದೆಯಾ ಹೇಗೆ ಎಂದು ಗಿಳಿಯನ್ನ ಅವನು ಕೇಳ್ತಾನೆ. ಅದಕ್ಕೆ ಗಿಳಿ ಏನ್ ಹೇಳುತ್ತೆ ಅಂದ್ರೆ, ಇಂದ್ರ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಅಂದ್ರೆ ಒಣಗಿ ಹೋಗಿರ್ತಕ್ಕಂತಹ ಮರದಲ್ಲಿ ಏಕೆ ವಾಸವಾಗಿದೆಯಾ ಅಂತ ಕೇಳಿದ ಪ್ರಶ್ನೆಗೆ ಗಿಳಿ ಏನು ಉತ್ತರ ಹೇಳುತ್ತೆ ನೋಡಿ ದೇವರಾಜ, ಇಷ್ಟು ವರ್ಷ ನಾನು ಇಲ್ಲಿ ವಾಸವಾಗಿದ್ದೀನಿ ಅಂದ್ರೆ, ಇಲ್ಲಿ ಇಷ್ಟು ವರ್ಷ ವಾಸವಾಗಿದ್ದೀನಿ ಅಂದ್ರೆ ಈ ಮರದಿಂದ ನಾನು ಏನೇನೋ ಉಪಯೋಗನ ಪಡ್ಕೊಂಡಿದ್ದೀನಿ. ಅಂದ್ರೆ ಇದು ನನಗೆ ಹಣ್ಣು ಕೊಟ್ಟಿದೆ, ನೆರಳು ಕೊಟ್ಟಿದೆ, ನೀರು ಕೊಟ್ಟಿದೆ, ವಾಸ ಮಾಡಲಿಕ್ಕೆ ಗೂಡನ್ನು ಕಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದೆ, ಎಲ್ಲವನ್ನೂ ನಾನು ಇದನ್ನ ಪಡ್ಕೊಂಡಿದ್ದೀನಿ. ಹಲವಾರು ವರ್ಷಗಳಿಂದ ಇದೇ ಮರದಲ್ಲಿ ವಾಸವಾಗಿದ್ದೀನಿ, ಆಯ್ತಾ? ಸೊ ಈ ಸಂದರ್ಭದಲ್ಲಿ ನಾವು ದುರಾದೃಷ್ಟವಶ ಈ ಮರಕ್ಕೆ ಇವತ್ತು ರೋಗ ರುಚಿಗೆ ಪಡೆದಿದೆ. ಯಾವುದೋ ಕಾರಣಗಳಿಂದ ರೋಗ ಬಂದ್ಬಿಟ್ಟಿದೆ, ಬಡತನಗಳು ಕಿತ್ತು ತಿಂತಾ ಇದ್ದಾವೆ. ಹಾಗಂದ ಮಾತ್ರಕ್ಕೆ ಈ ಮರವನ್ನು ಬಿಟ್ಟು ಹೋಗಿ ನಾನು ಕೃತಜ್ಞನಾಗದೆ, ಅಂದ್ರೆ ಈ ಕೃತಜ್ಞ ಮತ್ತೆ ಕೃತಜ್ಞ ನೋಡಿ, ಎರಡು ವಿರುದ್ಧ ಪದಗಳು, ಎರಡು ಕೃತಜ್ಞ ಅಂತ ನಾವು ಹೇಳ್ತೀವಿ. ಕೃತಜ್ಞ 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 ನಾವು ಉಚ್ಚಾರಣೆ ಮಾಡ್ತಾರೆ. ಕೃತಜ್ಞ ಅಂದ್ರೆ ನಮ್ಗೆ ಯಾರಾದ್ರೂ ಉಪಕಾರ ಮಾಡಿದ್ರೆ ನಾವು ಅದರ ಸ್ಮರಣೆಯನ್ನ ಮಾಡದೇ ಇರೋದು, ಅಯ್ಯೋ ಮಾಡಿದ ಉಪಕಾರನ ಅನ್ನೋದಲ್ಲ. ಇದು ಅರ್ಥ ಕೊಡ್ತಕ್ಕಂಥ ಈ ಪದ ಅರ್ಥ ಕೊಡ್ತಕ್ಕಂಥ ಉಪಕಾರ ಸ್ಮರಣೆಯನ್ನ ಮಾಡದೇ ಇರೋದು. ಕೃತಜ್ಞ ಅಂತಂದ್ರೆ ಯಾರಾದ್ರೂ ನಮ್ಗೆ ಉಪಕಾರ ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ ಅವನ್ನ ನಾವು ನೆನ್ಪಿಟ್ಕೊಂಡು ಅವರಿಗೆ ಒಳ್ಳೇದನ್ನ ಬಯಸ್ತಕ್ಕಂಥದ್ದು, ಸಾಧ್ಯವಾದ ನಮ್ಮಿಂದ ಒಳ್ಳೇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಇದು ಕೃತಜ್ಞ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಸೊ ಹಾಗಾಗಿ ಆ ಗಿಳಿ ಏನ್ ಹೇಳ್ತಪ್ಪ ಅಂತಂದ್ರೆ, ಇಷ್ಟು ವರ್ಷ ಇಲ್ಲೇ ಇದ್ಬಿಟ್ಟು ಎಲ್ಲಾ ಸುಖ ಸಂಪತ್ತನ್ನ ಪಡ್ಕೊಂಡು ಈಗ ಆ ಮರಕ್ಕೆ ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ ಅದನ್ನು ಬಿಟ್ಟು ಹೋಗೋದು ಎಷ್ಟು ಸರಿ? ಬಿಟ್ಟು ಹೋಗಿ ನಾನು ಕೃತಜ್ಞನಾಗಬೇಕಾಗತ್ತೆ. ಇಲ್ಲ, ನಾನು ಕೃತಜ್ಞನಾಗಿರ್ತೀನಿ ಅಂದ್ರೆ ಇದರ ಸ್ಮರಣೆಯನ್ನು ನಾನು ಮಾಡ್ತೀನಿ, ಇದು ನನಗೇನು ಸಹಾಯ ಮಾಡಿದೆಯೋ ಅದರ ಸ್ಮರಣೆಯನ್ನು ನಾನು ಮಾಡ್ತೀನಿ ಅಂತ ಆ ಗಿಳಿ ಇಂದ್ರನನ್ನು ಹೇಳಿದ. ಆದ್ರೆ ಒಂದು ನಾವು ಯೋಚನೆ ಮಾಡ್ಬೋದು, ಅಲ್ಲ ಆ ಗಿಳಿ ಮೂರ್ಖತನದಿಂದ ಯೋಚನೆ ಮಾಡ್ತಿದೀಯಾ? ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಮನುಷ್ಯ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಎಲ್ಲಿ ಸುಖ ಸಿಗುತ್ತೋ ಅಲ್ಲಿ ಹೋಗ್ಬಿಡ್ತೀವಿ, ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಹೋಗ್ಬಿಡ್ತೀವಿ ಅಲ್ವಾ? ಎಲ್ಲಿ ನಮ್ಗೆ ಏನ್ ಸಿಗಲ್ಲ ಇಷ್ಟಪಡ್ತೀವ? ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನು ಸಿಗ್ತಾನೆ ಇಲ್ವಲ್ಲ ಗಿಳಿ ವಾಸವಾಗಿರ್ಲಿಕ್ಕೆ. ಅಟ್ಲೀಸ್ಟ್ ಒಂದು ವ್ಯಕ್ತಿ ಅಥವಾ ಒಂದು ಪ್ರಾಣಿ ವಾಸಬೇಕಂದ್ರೆ ಆಹಾರ ಸಿಗ್ಬೇಕಂದ್ರೆ ಅದು ಸಿಗ್ತಾ ಇಲ್ಲ. ಇದು ಹೇಗೆ ವಾಸವಾಗಿರುತ್ತೆ? ಅದಕ್ಕೆ ಆ ಗಿಳಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ನಾನು ವಾಸ ಮಾತ್ರ ಇಲ್ಲೇ ಮಾಡ್ತೀನಿ, ಆ ಮರದ ಬಡ್ರೆಯಲ್ಲೇ ನಾನು ವಾಸ ಮಾಡ್ತೀನಿ, ಆದ್ರೆ ಆಹಾರವನ್ನು ಬೇರೆ ಕಡೆಗೆ ತಗೊಂಡು ಇಲ್ಲೇ ಆಹಾರವನ್ನು ತಿಂತೀನಿ. ಆದ್ರೆ ಈ ಮರವನ್ನು ಬಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ದುರ್ಬರಗಳಿಗೆ ಒಂದು ಕೆಟ್ಟ ಗಳಿಗೆ. ಸೊ ಎಲ್ಲರ ಒಂದು ಜೀವನದಲ್ಲೂ ಒಂದೊಂದು ಕೆಟ್ಟ ಗಳಿಗಳು ಬರ್ತಾರೆ, ಬಂದು ಹೋಗ್ತಾ ಇದೆ, ಅದು ಸಹಜ. ಬಂದಾಗಲೇ ಅವ್ರು ಏನು ಅಂತ ಕೂಡ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಸೊ ನಿಜವಾಗ್ಲೂ ನಮ್ಗೆ ನಮ್ಮ ಸಂಬಂಧಿಕರು, ಸ್ನೇಹಿತರು ಯಾರು ನಿಜವಾಗ್ಲೂ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ನನಗೆ ಕಷ್ಟ ಬಂದಾಗ, ನಾವು ಕಷ್ಟ ಬಂದಾಗ, ಕಷ್ಟವನ್ನು ಹೇಳ್ಕೊಂಡಾಗ ಎಷ್ಟು ಜನ ನಮ್ಗೆ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಮ್ಮ ನಿಜವಾದ ಸ್ನೇಹಿತರು ಯಾರು, ನಿಜವಾದ ಸಂಬಂಧಿಗಳು ಯಾರು ಅಂತ ಗೊತ್ತಾಗುತ್ತೆ. ಸೊ ಅದೇ ತರ ಈ ಮರಕ್ಕೆ ಒಂದು ಕಷ್ಟ ಬಂದಿದೆ, ಅದಕ್ಕೋಸ್ಕರ ಎಲ್ಲರ ತರ ನಾನು ಮಾಡೋಕ್ಕಾಗಲ್ಲ, ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಆದ್ರೆ ನಾನು ಮಾತ್ರ ಇಲ್ಲೇ ವಾಸವಾಗಿದ್ದು, ಹೊರಗಡೆಯಿಂದ ಆಹಾರವನ್ನು ತಿಂದು ಇಲ್ಲೇ ತಂದು ತಿಂದು ಇಲ್ಲೇ ವಾಸವಾಗಿರ್ತೀನಿ. ಮತ್ತೆ ನಾನು ಯಾವಾಗಲೂ ಕೂಡ ಈ ಮರಕ್ಕೆ ಒಳ್ಳೇದಾಗ್ಲಿ, ಮೊದಲಿನಂತೆ ಈ ಮರ ಕಂಗೊಳಿಸಲಿ ಅಂತ ಹೇಳ್ಬಿಟ್ಟು, ಮೊದಲಿನಂತೆ ಈ ಮರ ಕಂಗೊಳಿಸಲಿ ಅಂತ ಹೇಳ್ಬಿಟ್ಟು ನಾನು ಸದಾ ದೇವರನ್ನು ಪ್ರಾರ್ಥಿಸ್ತೀನಿ ಅಂತ ಹೇಳಿ ಗಿಳಿ ಹೇಳುತ್ತೆ. ಗಿಳಿಯ ಈ ಗುಣ ಅಂದ್ರೆ, ಗಿಳಿ ಅಲ್ಲೇ ವಾಸವಾಗಿರ್ತಕ್ಕಂಥದ್ದು, ಮರ ಒಣಗೋಗಿದ್ದು ಅಲ್ಲಿ ವಾಸವಾಗಿರ್ತಕ್ಕಂತಹ, ಮತ್ತು ಗಿಳಿ ಅದಕ್ಕೆ ನೀಡಿರ್ತಕ್ಕಂಥ ಸಮರ್ಥನೆಯನ್ನ ಕೇಳಿರ್ತಕ್ಕಂಥ ಇಂದ್ರನಿಗೆ ತುಂಬಾ ಸಂತೋಷ ಆಗುತ್ತೆ.
ಯಾಕಂದ್ರೆ ಅವನಿಗೆ ಇಂತಹ ಗುಣ ಸಿಗ್ತಕ್ಕಂಥವ್ರು, ಇಂತಹ ಗುಣವನ್ನ ಇಟ್ಕೊಂಡಿರ್ತಕ್ಕಂಥ ತುಂಬಾ ಅಪರೂಪ. ಅದಕ್ಕೆ ಇಂಥ ಏನ್ ಹೇಳ್ತಾರಪ್ಪ ಅಂದ್ರೆ, ಇದು ಈ ಗಿಳಿಯ ಒಂದು ಗುಣ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾದ ಗುಣವನ್ನು ಹೊಂದಿದೆ. ಈ ಸಾಮಾನ್ಯವಾದ ಲೋಕವರ್ತನೆ ಅಂದ್ರೆ ಏನಾಗುತ್ತೆ? ಸಾಮಾನ್ಯವಾದ ಲೋಕವರ್ತನೆ ಅಂದ್ರೆ ಈ ಒಂದು ಪ್ರಪಂಚ ಏನಿದೆ, ಈ ಪ್ರಪಂಚ ಎಲ್ಲರೂ ಕೂಡ ಬಯಸುವುದೇನಪ್ಪ ಅಂತಂದ್ರೆ ತಾನು ಚೆನ್ನಾಗಿರ್ಬೇಕು, ಸ್ವಾರ್ಥ. ತಾನು ಚೆನ್ನಾಗಿರ್ಬೇಕು ಅನ್ನೋದು ಸರಿ, ಆದ್ರೆ ತಾನೇ ಚೆನ್ನಾಗಿರ್ಬೇಕು ಅಂತ ತಪ್ಪು. ಅರ್ಥ ಆಯ್ತಾ? ಸೊ ಅಹಂಕಾರ ಇರ್ಬೋದು, ದುರಹಂಕಾರ, ಇಂತಹ ಹಲವಾರು ಸ್ವಾರ್ಥ, ದುರಹಂಕಾರ ಗುಣಗಳನ್ನು ತುಂಬಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಎಲ್ಲರೂ ಏನ್ ಬಯಸ್ತಾರೆ ಅಂತಂದ್ರೆ ತಾವು ಮಾತ್ರ ಚೆನ್ನಾಗಿರ್ಬೇಕು, ತಮ್ಮ ಮಾತ್ರ ಚೆನ್ನಾಗಿರೋ ಸಿಗಬೇಕು, ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳೇ ತುಂಬಿರ್ತಕ್ಕಂಥ ಈ ಒಂದು ಪ್ರಪಂಚದಲ್ಲಿ ಈ ಗಿಳಿ ಮಾತ್ರ ಸ್ವಲ್ಪ ವಿರುದ್ಧವಾಗಿದೆ. ಗಿಳಿ ಸ್ವಲ್ಪ ವಿರುದ್ಧವಾಗಿದೆ. ಯಾಕಂದ್ರೆ ನಾವು ಉದಾಹರಣೆಗೆ ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಅಲ್ಲಿ ನೀರು ಸರಿ ಇದೆಯಾ, ಅಲ್ಲಿ ವಾತಾವರಣ ಚೆನ್ನಾಗಿದೆಯಾ, ಮಾರುಕಟ್ಟೆ ಹತ್ರ ಇದೆಯಾ, ಬಸ್ ಸ್ಟಾಪ್ ಹತ್ರ ಇದೆಯಾ, ಆಸ್ಪತ್ರೆ ಹತ್ರ ಇದೆಯಾ, ಇಷ್ಟೆಲ್ಲವನ್ನು ನಾವು ಗಮನಿಸ್ತೀವಿ. ಒಂದು ಮನೆಗೆ ಹೋಗ್ಬೇಕಾದ್ರೆ ಅಥವಾ ಒಂದು ಮನೆಯನ್ನ ತೆಗೆದುಕೊಡ್ಬೇಕಾದ್ರೆ ನಾವು ಅಲ್ವಾ. ಸೊ ಇಷ್ಟೆಲ್ಲ ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ಎಲ್ಲದೂ ನಮಗೆ ಚೆನ್ನಾಗಿರೋದೇ ಆಗಬೇಕು, ಹತ್ರನೇ ಸಿಗಬೇಕು, ಪ್ರತಿಯೊಂದು ಕೂಡ ಏನೋ ನಮ್ಗೆ ಬಯಸಿಗೆ ಆಗ್ಬಿಡ್ಬೇಕು. ಇದು ಒಂದು ಸಾಮಾನ್ಯ ಲೋಕವರ್ತನೆ. ಇಡೀ ಸಮಾಜ ಬಯಸಿರ್ತಕ್ಕಂಥ ಒಂದು ಸಾಮಾನ್ಯ ಲೋಕವರ್ತನೆ. ಎಲ್ಲರೂ ನಮಗೆ ಒಳ್ಳೆಯದೇ ಬೇಕು ಅಂತ ಬಯಸ್ತಾರೆ. ಆದ್ರೆ ನಮ್ಮ ಜೊತೆಗೆ ಇನ್ನೊಬ್ರು ಕೂಡ ಚೆನ್ನಾಗಿರ್ಬೇಕು ಅಂತ ಬಯಸ್ತಕ್ಕಂಥ ಗುಣ ಇರ್ತಕ್ಕಂಥ ತುಂಬಾ ಕಮ್ಮಿ. ನಮ್ಮ ಜೊತೆಗೆ ಮತ್ತೊಬ್ರು ಚೆನ್ನಾಗಿರ್ಬೇಕು, ಮತ್ತೊಬ್ಬರ ತಕ್ಷಣ ಮತ್ತು ಮನುಷ್ಯ ಅಂತಲೇ ಅಲ್ಲ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮರಗಿಡಗಳಾಗಿರ್ಬೋದು, ಅವುಗಳು ಕೂಡ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕನ್ನ ಹೊಂದಿದಾವೆ. ಯಾಕೆಂದ್ರೆ ಅವು ಜೀವ ಎತ್ತು ಬಂದಿದ್ದಾವೆ ಅಂದ್ರೆ ಅವುಗಳಿಗೂ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆ. ಅವುಗಳ ಹಕ್ಕನ್ನು ನಾವು ಕಸಿಕೊಳ್ಳಬಹುದು. ಸೊ ಈ ಒಂದು ಗುಣ ಇಂದ್ರನಿಗೆ ಅಂದ್ರೆ ಒಂದು ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾದ ಗುಣ ಗಿಳಿಯಲ್ಲಿದೆಯಲ್ಲ ಅಂತೇಳಿ ತುಂಬಾ ಆಶ್ಚರ್ಯ ಆಗುತ್ತೆ. ಮತ್ತೊಂದು ಕಡೆ ಸಂತೋಷ ಕೂಡ ಆಗುತ್ತೆ ಅವನಿಗೆ. ಆಗ ಅದರ ಒಂದು ಆದರ್ಶ ಗುಣ, ಒಂದು ತತ್ವನಿಷ್ಠೆ, ಪರಹಿತಕಾಂಕ್ಷಿ ಗುಣ, ಈ ತರ ಹಲವಾರು ಒಳ್ಳೆಯ ಗುಣಗಳು, ಗಿಳಿಯ ಹಲವಾರು ಒಳ್ಳೆಯ ಗುಣಗಳೇನಿದ್ದಾವೆ ಅವು ಇಂದ್ರನಿಗೆ ತುಂಬಾ ಮೆಚ್ಚುಗೆ ಆಗ್ತವೆ. ಅವನು ಏನ್ ಬಯಸ್ತಾನೆ ಅಂತಂದ್ರೆ, ಇಂತಹ ಗುಣಗಳು ಮನುಷ್ಯರು ಯಾಕಿರಬಾರದು? ಯಾರು ಇಂತಹ ಗುಣಗಳನ್ನು ಇಟ್ಕೊಂಡಿರ್ತಾನೋ, ಯಾವ ಮನುಷ್ಯ ಇಂತಹ ಗುಣಗಳನ್ನ ಹೊಂದಿರ್ತಾನೋ ಅಥವಾ ಇಂತಹ ಗುಣಗಳನ್ನ ತನ್ನನ್ನು ಅಳವಡಿಸ್ಕೊಡ್ತಾನೋ ಅಂತಹ ವ್ಯಕ್ತಿ ಅವನು ಪ್ರಸಿದ್ಧಿ ಹೊಂದ್ತಾನೆ ಅನ್ನೋದು ಇಂದ್ರನ ಒಂದು ಅಭಿಪ್ರಾಯ. ಆ ರೀತಿ ಹೇಳ್ತಾರೆ. ಅಂದ್ರೆ ಇಂತಹ ಒಂದು ಅವನು ಮಾದರಿ ಆಗ್ತಾನೆ ಬೇರೆಯವರಿಗೆ. ಯಾವ ಈ ಗಿಳಿ ಹೊಂದಿರತಕ್ಕಂಥ ಗುಣಗಳನ್ನ ಯಾವ ವ್ಯಕ್ತಿ ಇಟ್ಕೊಳ್ತಾನೋ ಅವನು ಬೇರೆಯವರಿಗೆಲ್ಲ ಮಾದರಿ ಆಗ್ತಾನೆ, ಮೋಡಲ್ ಆಗ್ತಾನೆ. ಸೊ ಹಾಗಾಗಿ ದೇವತೆಗಳಿಗೆ ಒಂದು ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ, ಅವರಿಗೆ ಸಂತೋಷ ಆದಾಗ, ಯಾರಿಂದ ಸಂತೋಷ ಆದಾಗ ಅವರಿಗೆ ವರಗಳನ್ನು ಕೊಟ್ಟು ಅಭ್ಯಾಸ ದೇವತೆಗಳಿಗೆ ಒಂದು ಗುಣ. ಅದೇ ತರ ಇಂದ್ರನಿಗೆ ಗಿಳಿಯ ಒಂದು ತತ್ವನಿಷ್ಠೆ ಗುಣ, ಪರಹಿತಕಾಂಕ್ಷಿ ಗುಣ, ಅದರ ಲೋಕವರ್ತನೆಗೆ ವಿರುದ್ಧವಾದ ಗುಣ, ಇಷ್ಟೆಲ್ಲ ಗುಣಗಳು ಇರ್ತಕ್ಕಂಥ ಗಿಳಿಯನ್ನ ಕಂಡು ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆಗ ಆ ಗಿಳಿಗೆ ಹೇಳ್ತಾನೆ, ಗಿಳಿರಾಯ, ನಿನ್ನ ಎಲ್ಲಾ ಗುಣಗಳು, ಆದರ್ಶಗಳು ನನಗೆ ಇಷ್ಟ ಆಗಿದ್ದಾವೆ. ಹಾಗಾಗಿ ನಾನು ನಿನಗೆ ವರ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿನಗೆ ಯಾವ ವರ ಬೇಕೋ ನೀನು ಕೇಳು, ಅಂತಹ ವರವನ್ನು ನಾನು ನಿನಗೆ ದಯಪಾಲಿಸ್ತೀನಿ, ಕರುಣಿಸ್ತೀನಿ ಅಂತ ಹೇಳಿ ಇಂದ್ರ ಗಿಳಿ. ಸೊ ಈ ಒಂದು ಅವಕಾಶವನ್ನ ನಮ್ಗೇನಾದ್ರೂ ಕೊಟ್ಟರೆ ದೇವರು ಬಂದಿದ್ರು, ನಿಮ್ಗೆ ಯಾವ ಬೇಕು ಬೇಡ್ಕೊಳ್ಬೇಕು ಅಂತ ನಾವಲ್ಲಿ ಏನ್ ಬೇಡ್ಕೊಳ್ತೀವಿ? ಸಾಮಾನ್ಯವಾಗಿ ಮನುಷ್ಯರು ಸಾಮಾನ್ಯ ಬೇಡ್ಕೊಳ್ತಕ್ಕಂಥ ವಿಚಾರ ಏನೇನು ಬೇಡ್ಕೊಳ್ಬೋದು ಅಂತ, ಆಸ್ತಿ, ಹಣ, ಅಂತಸ್ತು ಅಲ್ವಾ, ಅಧಿಕಾರ, ಇನ್ನ ಸ್ವಲ್ಪ
ದುರಾಸೆ ಅಂತ ಹೇಳ್ಬೋದು. ಇವೆಲ್ಲ ಆಸೆ ಅಂತ ಅನ್ಕೊಂಡ್ರೆ ಸ್ವಲ್ಪ ದುರಾಸೆ ಹೇಳೋದು ಅಂತಂದ್ರೆ ದೇವರಿಗೆ ನಾವು ಕೇಳ್ಬೋದು, ಶಕ್ತಿ ಎಕ್ಸ್ಚೇಂಜ್ ಅವರ್ ಪ್ಲೇಸ್ ಅಟ್ಲೀಸ್ಟ್ ಒಂದು 24 hours ಅಲ್ವಾ, ದೇವರಿಗೆ ಹೇಳ್ಬೋದು ಒಂದು 24 ಗಂಟೆ ನನ್ನ ಪ್ಲೇಸಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು 24 hours ಕೊಟ್ಬಿಟ್ರೆ ಮನುಷ್ಯನಿಗೆ ದೇವಸ್ಥಾನ ಹೆಂಗೆ ಆಡೋದು ಮನುಷ್ಯ ಅಲ್ವಾ. ಸೊ ನಾವು ಮನುಷ್ಯ ಏನ್ ಮಾಡ್ತೀವಿ ಅಂದ್ರೆ ಹಿಂಗೆಲ್ಲ ಥಿಂಕ್ ಮಾಡ್ತೀವಿ ಅಂತ, ಈ ತರ ಎಲ್ಲ ಯೋಚನೆ ಮಾಡ್ತೀವಿ ಆ ದುರಾಸೆಗಳಾಗಿರ್ತಕ್ಕಂಥವ್ರು. ಆದ್ರೆ ಗಿಳಿ ಕೇಳಿದ ತಕ್ಷಣ ಗಿಳಿ ಏನೆಲ್ಲ ಕೇಳ್ಬೋದಾಗಿತ್ತು, ನನಗೆ ಏನೆಲ್ಲ ಶ್ರೀಮಂತಿಗೆ ಕೊಡು, ಆಯುಷ್ ಕೊಡು, ಆರೋಗ್ಯ ಕೊಡು, ಇದೆಲ್ಲ ಕೇಳ್ಬೋದಾಗಿತ್ತು. ಆದ್ರೆ ಅದು ತನಗೋಸ್ಕರ ಅಂತ ಏನು ಬೇಡ್ಕೊಳ್ಳಿಲ್ಲ. ಅದು ಹೇಳುತ್ತೆ, ಅಯ್ಯ ದೇವರಾಜ, ನಿನಗೆ ವರ ಕೊಡ್ತಕ್ಕಂತಹ ಇಷ್ಟ ಇದ್ರೆ ನನಗೆ ಒಂದು ವರ. ಏನದು ವರ? ಈ ಮರ ಇವತ್ತೇನು ಒಣಗಿ ನಿಂತಿದೆ, ನಾನು ಮೊದಲಿಗೆ ಬಂದಾಗ ನಳನಳಿಸ್ತಾ ಇತ್ತು ಈ ಮರ, ಸಾವಿರಾರು ಹಕ್ಕಿ ಪಕ್ಷಿಗಳು ಬಂದು ಇದರಿಂದ ಆಶ್ರಯ ಪಡ್ಕೊಳ್ತಾರೆ. ಆದರೆ ಈ ಮರದ ಸ್ಥಿತಿಯನ್ನು ಇವತ್ತು ನಾನು ಮಾತಾಡ್ತೇನೆ. ಹಾಗಾಗಿ ಈ ಮರಕ್ಕೆ ಬಂದಿರತಕ್ಕಂತಹ ಸ್ಥಿತಿಯ ಏನಿದೆ ಇದು ಹೋಗಬೇಕು. ಮೊದಲಿನಂತೆ ಈ ಮರ ನಳನಳಿಸಬೇಕು, ಕಂಗೊಳಿಸಬೇಕು, ಫಲ ಪುಷ್ಪ ಭಾರಗಳಿಂದ ತುಂಬಿ ಬೀಗಬೇಕು. ಮೊದಲು ಹೇಗಿತ್ತೋ ಈ ಮರ ಕಳಕಳಿಸ್ತಾ ಇತ್ತೋ ಆ ರೀತಿ ಫಲಪುಷ್ಪ ಭಾರಗಳಿಂದ ಬೀಗ್ತಾ ಇರಬೇಕು. ಈ ಮರ ಎಷ್ಟು ಸೌಂದರ್ಯವಾಗಿತ್ತೋ ಅಷ್ಟೇ ಸೌಂದರ್ಯ ಈ ಮರಕ್ಕೆ ವಾಪಸ್ ಕೊಡಬೇಕು. ಅಂತಹ ವರವನ್ನ ಈ ಮರಕ್ಕೆ ನೀನು ಕರುಣಿಸು. ನಾನು ಬೇಡ್ಕೊಳ್ತಕ್ಕಂಥ ಒಂದೇ ಒಂದು ವರ ಅಂದ್ರೆ ಅದು ನೋಡಿ, ಯಾರಾದ್ರೂ ನಮ್ಗೆ ವರ ಕೊಡ್ತಾರೆ ಅಂದ್ರೆ ಫಸ್ಟ್ ನಮಗೆ ಕೊಡಿ ಅಂತ ಕೇಳ್ಕೊಳ್ತೀವಿ, ಬೇರೆ ಕೊಡಿ ಅಲ್ವಾ. ಇನ್ನು ಬಟ್ಟೆ ಕಿಚ್ಚಿ ಕೆಲವರು ಇರ್ತಾರೆ, ಏನಂದ್ರೆ ಒಬ್ಬ ವ್ಯಕ್ತಿ ಹೀಗೇನೆ ಒಂದು ತಪಸ್ಸು ಮಾಡ್ತಾ ಇರ್ತಾರೆ. ಇಬ್ಬರು ಸ್ನೇಹಿತರು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ತಪಸ್ಸು ಮಾಡಿ ಒಬ್ಬ ಗೆಳೆಯನ ಹತ್ರ ಒಬ್ಬ ಸ್ನೇಹಿತನ ಹತ್ರ ದೇವ್ರ ಪ್ರತ್ಯಕ್ಷ ಆಗಿ ಏನು ಬೇಕು ಕೇಳು ಅಂತ ಹೇಳಿ. ಸೊ ಅದಕ್ಕೆ ಅವನು ಹೇಳ್ತಾನೆ, ಇನ್ನೊಬ್ಬ ನನ್ನ ಸ್ನೇಹಿತ ತಪಸ್ಸನ್ನು ಮಾಡ್ತಾ ಇದ್ದಾನೆ ನನ್ನ ಗೆಳೆಯ, ನೀವು ಅವನ ಹತ್ರ ಹೋಗಿ ಅವನು ಏನು ಕೇಳ್ತಾನೋ ಅವನು ಏನು ಹೇಳ್ತಾನೋ ಅದರ 2% ನೆನಪು ಅಂತ ಹೇಳಿ. ಸೊ ಅದಕ್ಕೆ ದೇವರು ಆಯ್ತು ತಥಾಸ್ತು ಅಂತ ಹೇಳಿ ಬೇರೆ ಕಡೆಗೆ ಇನ್ನೊಬ್ಬ ಸ್ನೇಹಿತ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಅವನಿಗೆ ಹೋಗಿ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟು ಹೇಳ್ತಾನೆ, ನಿನಗೇನು ಬೇಕು? ಆಗ ಅವನು ಹೇಳ್ತಾನೆ, ನನ್ನ ಸ್ನೇಹಿತ ಏನು ಕೇಳಿದ ನಿಮ್ಮ ಹತ್ರ ವರನ ಏನಿಲ್ಲಪ್ಪ, ಅವನು ನೀನು ಏನು ಬೇಡ್ಕೊಟ್ಟು ಅದರ 2% ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಸ್ನೇಹಿತ ಒಂದು ಸೆಕೆಂಡ್ ಯೋಚನೆ ಮಾಡಿಬಿಟ್ಟು ಅವನು ಹೇಳ್ತಾನೆ, ನನಗೆ ಒಂದು ಕಣ್ಣು, ಒಂದು ಕೈ, ಒಂದು ಕಾಲು, ಒಂದು ಕಿಡ್ನಿ ತೆಗೆದುಕೊಡು. ಮೀನ್ಸ್ ನಾನು 2% ಹೋಗ್ಬೇಕಲ್ವಾ. ನೋಡಿ, ಈ ರೀತಿ ಹೊರ ಬೇಡ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದಾಗ್ಲಿ ಅಂತಕ್ಕಂಥದ್ದೇ ಜಾಸ್ತಿ. ಇದು ಹೊಟ್ಟೆ ಕಿಚ್ಚು, ಬೇಡ. ಆದ್ರೆ ಈ ಗಿಳಿ ಏನ್ ಮಾಡ್ತೀನಿ, ನನಗೋಸ್ಕರ ಏನನ್ನಾದ್ರೂ ಬೇಡ್ಕೋಬಹುದಾಗಿತ್ತು, ಎಂಥದ್ದನ್ನಾದ್ರೂ ಕೊಡೋದಕ್ಕೆ ಆ ದಯಾಳು ಸಿದ್ಧವಾಗಿತ್ತು ದೇವರು. ಆದ್ರೆ ಅದು ಯಾವುದನ್ನೂ ಬೇಡ್ಕೊಳ್ಳದೇನೆ ತನ್ನ ಮರ ಚೆನ್ನಾಗಿರ್ಬೇಕು, ತಾನು ವಾಸವಿದ್ದ ಮರ ಚೆನ್ನಾಗಿರ್ಬೇಕು, ಅದು ಮೊದಲಿನಂತೆ ಮತ್ತೆ ಕಂಗೊಳಿಸ್ಬೇಕು ಅಂತ ಬೇಡ್ಕೊಳ್ತಲ್ಲ. ಸೊ ಇನ್ನ ಸಂತೋಷ ಹೆಚ್ಚಾಗಿ ಆ ಗಿಳಿಗೆ ಅವರವನ್ನ ದಯಪಾಲಿಸ್ತಾರೆ. ನೋಡಿದ್ರೆ ವಿದ್ಯಾರ್ಥಿಗಳೇ, ಸೊ ಈ ಒಂದು ಒಣಮರದ ಗಿಳಿಯ ಪಾಠದ ಮೂಲಕ ನಿಮಗೆ ಏನು ಒಂದು ನೀತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಅಂತಂದ್ರೆ, ಸೊ ನಾವು ಯಾವಾಗಲೂ ಸ್ವಾರ್ಥಿಗಳಾಗಿ ವರ್ತಿಸದೆ, ಆಷಾಢಭೂತಿಗಳ ವರ್ತನೆ ಮಾಡದೆ, ದುರಾಸೆಗಳನ್ನು ಇಟ್ಕೊಳ್ದೇನೆ ನಾವು ಸಮಾಜ ಚೆನ್ನಾಗಿರ್ಬೇಕು ಅಂತ ಬಯಸಬೇಕು, ನಮ್ಮ ಅಕ್ಕಪಕ್ಕರು ಚೆನ್ನಾಗಿರ್ಬೇಕು ಅಂತ ಬಯಸಬೇಕು. ಸೊ ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ನಾವೇ ಚೆನ್ನಾಗಿರ್ಬೇಕು ಅಂತ ಬಯಸಬಾರ್ದು, ಸ್ವಾರ್ಥಯುತವಾಗಿ ಜೀವನವನ್ನ ಮಾಡಬಾರ್ದು. ಯಾಕೆಂದ್ರೆ ಈ ಗಿಳಿ ನಮಗೆ ಸಾಕಷ್ಟು ಕೆಲವೊಂದು ಆದರ್ಶಗಳನ್ನು ಹೇಳ್ಕೊಟ್ಟಿದೆ. ಏನದು? ಪರಹಿತಾಕಾಂಕ್ಷಿ ಗುಣ, ಅಂದ್ರೆ ಬೇರೆಯವರಿಗೆ ನಾವು ಹಿತವನ್ನ ಬಯಸ್ತಕ್ಕಂಥದ್ದು ಒಂದು ಆದರ್ಶವಾದ ತತ್ವನಿಷ್ಠೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವ್ರೇನಂದ್ರೆ ತಮ್ಮ ಜೀವನದಲ್ಲಿ ಆದರ್ಶಗಳನ್ನು ಇಟ್ಕೋಬೇಕು, ಆದರ್ಶಗಳನ್ನು ಇಟ್ಕೊಂಡು ಜೀವನ ಮಾಡಬೇಕು. ಆದರ್ಶ ಗುರಿಗಳಿರ್ತಕ್ಕಂತಹ ಜೀವನ ಏನಾಗತ್ತಪ್ಪ ಅಂತಂದ್ರೆ ಸೂತ್ರಹರದ ಗಾಳಿ ಪಡೆದಂತೆ, ಅದೆಲ್ಲೋ ಬಿಡುತ್ತೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಒಂದು ಪಾಠದ ಮೂಲಕ, ಒಣಮರದ ಗಿಳಿಯಿಂದ ಪಾಠದ ಮೂಲಕ ಯಾವ ಒಂದು ಗುಣಗಳನ್ನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಒಂದು ಆದರ್ಶವಾಗಿ ತತ್ವನಿಷ್ಠೆಗಳು, ಪರಹಿತಾಕಾಂಕ್ಷಿ ಗುಣ, ನಿಸ್ವಾರ್ಥವಾಗಿ ಇರಬೇಕು, ನಮಗೋಸ್ಕರವೇ ಅಂತ ನಾವು ಬದುಕದೆ ಸ್ವಲ್ಪ ಸಮಾಜಕ್ಕಾಗಿ ನಮ್ಮ ಜೀವನವನ್ನ ರೂಪವಾಗಿರ್ಬೇಕು ಅಂತಕ್ಕಂಥದ್ದು. ಮತ್ತೆ ಇದು ಒಂದು ಸಣ್ಣ ಕಥೆ ಅಂತ ನಿಮಗೆ
ಯಾಕೆ ಹೇಳಿದೆ, ಹಲವಾರು ಸಾಹಿತ್ಯ ಪ್ರಕಾರಗಳು, ಆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಈ ಒಣಮರದ ಗಿಳಿ ಇರ್ತಕ್ಕಂಥದ್ದು ಒಂದು ಸಣ್ಣ ಕಥೆ. ಈ ಸಣ್ಣ ಕಥೆನ ಯಾಕಪ್ಪ ಇಟ್ಟರು ನಿಮ್ಗೆ ಅಂತ ಹೇಳಿ, ಈಗ ನೋಡಿ ನಾವು ಒಂದು ಕಥೆಯನ್ನು ಹೇಳ್ತಾ ಹೋದಾಗ ಎಷ್ಟು ಚೆನ್ನಾಗಿ ನೀವು ಕೇಳ್ತಾ ಹೋಗ್ತೀವಿ, ಎಷ್ಟು ಚೆನ್ನಾಗಿ ಅದನ್ನ ಮನನ ಮಾಡ್ಕೊಳ್ತಾ ಹೋಗ್ತೀರ. ಅಂದ್ರೆ ಕಥೆ ಅಂದ್ರೆ ಎಲ್ರಿಗೂ ಇಷ್ಟ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಕಥೆಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಇಂತಹ ಕಥೆಗಳ ಮೂಲಕ ನಿಮಗೆ ತತ್ವಗಳನ್ನ, ಆದರ್ಶಗಳನ್ನ ಹೇಳ್ಕೊಡ್ತಕ್ಕಂಥದ್ದು ಅಂತ. ಸೊ ಅದರ ಜೊತೆಗೆ ನೀವು ಅದನ್ನ ಬೇಗನೆ ಕಲಿತುಕೊಳ್ತೀರಾ. ಹಾಗೆ ಈ ಕಥೆಯನ್ನ ಬರೀತಕ್ಕಂಥ ಕೌಶಲ ಮೀನ್ಸ್ ಸ್ಕಿಲ್, ಸ್ಟೋರಿ ರೈಟಿಂಗ್ ಸ್ಕಿಲ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಅಂದ್ರೆ ಕಥೆಯನ್ನ ಬರೆಯುವ ಕೌಶಲ ನಿಮ್ಮಲ್ಲಿ ಅದು ಅಭಿವೃದ್ಧಿ ಆಗಬೇಕು. ಕಥೆಗಳನ್ನು ಬರೀತಾರೆ. ಸೊ ಕಥೆಗಳನ್ನ ನೀವು ಹುಡುಕಿ ರಾಮಾಯಣದಲ್ಲಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಭಗವದ್ಗೀತೆಯಲ್ಲಿರ್ಬೋದು, ಇಷ್ಟು ಓದ್ತಾ ಹೋಗಿ ಪುಸ್ತಕಗಳನ್ನ, ಸಾಕಷ್ಟು ಕಥೆಗಳು ಸಿಗ್ತಾ, ಒಳ್ಳೆ ಕಥೆಗಳು, ಅವುಗಳನ್ನ ತೆಗೀರಿ, ಆ ಕಥೆಗಳನ್ನ ಬರಿತಾ ಹೋಗಿ ನೀವು ಕೂಡ. ಮತ್ತೆ ನೀವು ಕೂತ್ಕೊಂಡು ಆಲೋಚನೆ ಮಾಡ್ತಾ ಹೋಗಿ, ನೀವು ಒಳ್ಳೆತಕ್ಕಂಥ ಸಣ್ಣ ಪುಟ್ಟ ಕಥೆಗಳನ್ನು ಬರಿತಾ ಹೋಗಿ. ಆಗ ಏನಾಗುತ್ತೆ ಅಂದ್ರೆ ಕನ್ನಡ ಸಾಹಿತ್ಯ ಬೆಳವಣಿಗೆ ಆಗುತ್ತೆ. ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಕೊಡುಗೆ ಕೂಡ ಸಿಗಬೇಕಾಗುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಈ ಒಂದು ಒಣಮರದ ಗಿಳಿ ಅಂತಕ್ಕಂಥದ್ದು ನಿಮಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ನಾವು ಆದರ್ಶ ಗುಣಗಳನ್ನ ತಿಳ್ಕೊಳ್ತಾ ಹೋಗ್ಬೋದು, ಮತ್ತೊಂದು ಕಡೆ ನಮ್ಮನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಅಂದ್ರೆ ಯಾವ ರೀತಿ ಅಂದ್ರೆ ನಾವು ವೈಯಕ್ತಿಕವಾಗಿ ಬೆಳವಣಿಗೆಯನ್ನು ಮಾಡ್ತಾ ಹೋಗ್ಬೋದು ಆದರ್ಶ ಗುಣಗಳ ಮೂಲಕ. ಮತ್ತೊಂದು ರೀತಿಯಲ್ಲಿ ನಾವು ಈ ಕಥೆಯ ಬರೆಯುವ ಕೌಶಲ್ಯ, ಒಂದು ಸಣ್ಣ ಕಥೆ. ಸೊ ಇದು ಒಂದು ನಿಮ್ಗೆ ಏನಂದ್ರೆ ಉದಾಹರಣೆ, ಈ ರೀತಿ ಒಂದು ಕಥೆ ಬರೀಬಹುದು ಅಂತ, ಈ ರೀತಿ ಒಂದು ಕಥೆ ಬರೀಬಹುದು. ನೀವು ಇಂತಹ ಕಥೆಗಳನ್ನ ಬರೆಯೋದಕ್ಕೆ ಆರಂಭವನ್ನ ಮಾಡ್ತಾ ಹೋಗಿ. ಸೊ ಇಂತಹ ಕಥೆಗಳನ್ನ ಬರೆಯೋದ್ರಿಂದ ನಿಮ್ಮ ಕೌಶಲ್ಯ ಕೂಡ ಅಭಿವೃದ್ಧಿ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಒಣಮರದ ಗಿಳಿ ಎಂಬ ಪಾಠದ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಪ್ರಮುಖ ವ್ಯಾಕರಣಾಂಶಗಳ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ಒಂದು 3 ಪದವನ್ನು ನೀವು ತೆಗೆದುಕೊಂಡಿದ್ದೀನಿ. ಒಂದು ಬೆನ್ನಟ್ಟು, ಬಾಣವನ್ನು, ಕಾಶಿಯಲ್ಲಿ ಎಂಬ 3 ಪದ ತೆಗೆದುಕೊಂಡಿದ್ದೀನಿ. ಈ 3 ಸಂಧಿ ಪದಗಳು. ಈ ಪದಗಳನ್ನು ಈಗ ಬಿಡಿಸಿ ಬರೆದಾಗ ಯಾವ ಸಂಧಿ ಬರುತ್ತೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಈ ಬೆನ್ನಟ್ಟು ಪದವನ್ನ ಬಿಡಿಸಿ ಬರೆಯ ಏನಾಗುತ್ತೆ? ಬೆನ್ನು ಪದವನ್ನು ಬಿಡಿಸಿ ಬರೆದಾಗ ಬೆನ್ನು ಪ್ಲಸ್ ಅಡ್ಡ. ಸೊ ಓಡಿಸ್ಕೊಂಡು ಹೋಗೋದು ಅಂತ ಅರ್ಥ ಇದೆ. ಬೆನ್ನಟ್ಟು ಓಡಿಸ್ಕೊಂಡು ಹೋಗೋದು. ಆಯ್ತಾ? ಉದಾಹರಣೆಗೆ ನಾವು ಹೇಳ್ತಾ ಹೋಗ್ತೀವಿ, ನಾಯಿನ ಬೆನ್ನಡ್ಸ್ಕೊಂಡು ಬಂದ್ಬಿಡ್ತು ಅಂದ್ರೆ ಓಡಿಸ್ಕೊಂಡು ಬಂದ್ಬಿಡ್ತು ಹೇಳ್ತೀವಲ್ಲ. ಸೊ ಅರ್ಥ ಇಲ್ಲಿ ಬೆನ್ನು ಬಿಡಿಸೋದು. ಸೊ ಒಂದು ಪದವನ್ನು ಬಿಡಿಸಿ ಬರ್ತೀವಿ. ಈ ಮೊದಲನೇ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ, ಎರಡನೇ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಇಲ್ಲಿ ಸಂಧಿ ಹಿಡಿತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಅಕ್ಷರ ಮತ್ತೆ ಉತ್ತರ ಪದದ ಆದಿಲಿರ್ತಕ್ಕಂಥ. ಸೊ ಪೂರ್ವ ಪದದ ಅಂತ್ಯದಲ್ಲಿ ಯಾವುದು ಅಕ್ಷರದ ಸ್ವರ ಇದೆ ಅಂದ್ರೆ ಉತ್ತರ ಪದದ ಆದಿಯಲ್ಲಿ ಯಾವ ಸ್ವರ ಇದೆ? ಆದ್ರೆ ಇಲ್ಲಿ ಯಾವ ಅಕ್ಷರ ಅಥವಾ ಸ್ವರ ಬಂದು ಸೇರ್ಕೊಂಡು ಹೋಗಿದೆ ಮತ್ತೆ ಯಾವ ಸ್ವರ ಬಿಟ್ಟು ಹೋಗಿದೆ? ಉದಾಹರಣೆಗೆ ಇವೆರಡನ್ನೂ ನಾವು ಸೇರಿಸಿ ಏನಾದರೂ ಪದವನ್ನು ಬರೆದ್ವಿ ಇದನ್ನ ಅರ್ಥ ಕೆಟ್ಟೋಗುತ್ತೆ. ಹಾಗಾಗಿ ಏನಂದ್ರೆ ಇಲ್ಲಿ ಒಂದು ಅಕ್ಷರ ಲೋಪವಾಗಿ ಹೋಗುತ್ತೆ, ಬಿಟ್ಟು ಹೋಗುತ್ತೆ. ಸೊ ಯಾವ ಅಕ್ಷರ ಬಿಟ್ಟು ಹೋಗಿದೆ ಅಂತಂದ್ರೆ ಉತ್ತರ ಪದ, ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ. ಅಂದ್ರೆ ಒಂದು ಪದವನ್ನು ಬಿಡಿಸಿ ಬರೆದಾಗ ಪದದ ಅರ್ಥ ಕೆಡುವುದಿದ್ದ ಪಕ್ಷದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಸ್ವರವು ಅರ್ಥಕ್ಕೆ ಅನುಗುಣವಾಗಿ ಬಿಟ್ಟು ಹೋಗುತ್ತೆ. ಆಮೇಲೆ ಉತ್ತರ ಪದ ಆಗಿರತಕ್ಕಂತಹ ಸ್ವರ ಪ್ರಧಾನವಾಗಿ ಬಂದು ಸೇರಿಕೊಳ್ಳುತ್ತೆ. ಇಂತಹ ಒಂದು ನಾವು ಸಂಧಿಯನ್ನ ಲೋಪ ಸಂಧಿ ಅಂತ ಕರಿತೀವಿ. ಯಾವ ಸಂಧಿ? ಲೋಪ ಸಂಧಿ. ಸೊ ಎರಡನೇ ಪದವನ್ನು ಬಿಡಿಸಿ ಬರೆದ ಹೋಗೋಣ. ಎರಡನೇ ಪದ ಬಾಣ ಪ್ಲಸ್ ಅನ್ನು. ಈ ಪೂರ್ವ ಪದದಲ್ಲಿರ್ತಕ್ಕಂತಹ ಸ್ವರ ಆ ಮತ್ತು ಉತ್ತರ ಪದ ಆಗಿರ್ತಕ್ಕಂಥ ಸ್ವರ ಬಾಣ ಪ್ಲಸ್ ಬಾಣ. ಒಂದು ಪದವನ್ನು ಬಿಡಿಸಿ ಬರೆದಾಗ
ಸ್ವರಕ್ಕೆ ಸ್ವರ ಪರವಾದಾಗ, ಒಂದು ಪದವನ್ನು ಬಿಡಿಸಿ ಬರೆದಾಗ ಸ್ವರಕ್ಕೆ ಸ್ವರ ಪರವಾದಾಗ ಇಲ್ಲಿ ಯ ಮತ್ತು ವ ಎಂಬ ವ್ಯಂಜನಾಕ್ಷರಗಳು ಅರ್ಥಕ್ಕೆ ಅನುಗುಣವಾಗಿ ಹೊಸದಾಗಿ ಬಂದು ಸೇರಿಕೊಳ್ತವೆ. ಯಾವ್ದೆರಡು? ಯ ಮತ್ತು ವ ಎಂಬ ಎರಡು ವ್ಯಂಜನಾಕ್ಷರಗಳು ಹೊಸದಾಗಿ ಬಂದು ಸೇರಿಕೊಳ್ತವೆ. ಅರ್ಥಕ್ಕೆ ಅನುಗುಣವಾಗಿ, ಬಂದಿಲ್ಲ ಅಂದ್ರೆ ಅರ್ಥಕ್ಕೆ ಕೊಡ್ತವೆ. ಸೊ ಅರ್ಥಕ್ಕೆ ಅನುಗುಣವಾಗಿ ಯ ಮತ್ತು ವ ಅಂತಕ್ಕಂಥ ಎರಡು ವ್ಯಂಜನಾಕ್ಷರಗಳು ಬಂದು ಸೇರಿಕೊಳ್ತವೆ. ಸೊ ಸೇರ್ಕೊಂಡು ಒಂದು ಪದವನ್ನ ಅರ್ಥಗರ್ಭಿತವನ್ನಾಗಿ ಮಾಡ್ತವೆ. ಬಾಣವನ್ನು, ಇದು ವಕಾರಾಗಮ ಸಂಧಿ. ವಾ ಆಗಮವಾಗಿ ಬಂದ್ರೆ ವಕಾರಾಗಮ ಸಂಧಿ ಅಂತೀವಿ, ಯಾ ಆಗಮವಾಗಿ ಬಂದ್ರೆ ಯಕಾರಾಗಮ ಸಂಧಿ ಎಂದು ಕರಿತೀವಿ. ಸೊ ಇದು ಆಯ್ತಾ? ಮುಂದಿನ ಪದವನ್ನು ನಾವು ತೆಗೆದುಕೊಳ್ಳೋಣ. ಕಾಶಿಯಲ್ಲಿ ಇರ್ತಕ್ಕಂಥ ಪದ. ಕಾಶಿ, ಈ ಪದವನ್ನು ಬಿಡಿಸಿ ಬಂದಾಗ ಕಾಶಿ ಪ್ಲಸ್ ಅಲ್ಲಿ ಅಂತ ಆಗುತ್ತೆ. ಪೂರ್ವ ಪದ ಅಂತಕ್ಕಂಥ ಸ್ವರ ಇ, ಉತ್ತರ ಪದದ ಆಗಿರ್ತಕ್ಕಂಥ ಸ್ವರ ಆ. ಇವೆರಡು ಸ್ವರಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡೋ ಪ್ರಯತ್ನ ಮಾಡ್ತೇವೆ. ಈ ಆ ಅಂತಕ್ಕಂತಹ ಒಂದು ವ್ಯಂಜನಾಕ್ಷರ ಯಾ ಅಂತಕ್ಕಂಥ ವ್ಯಂಜನಾಕ್ಷರ ಬರುತ್ತೆ. ಹೀಗೆ ವಾ ಮತ್ತೆ ಯಾ ಈ ತರ ವ್ಯಂಜನಾಕ್ಷರಗಳು ಅರ್ಥಕ್ಕೆ ಅನುಗುಣವಾಗಿ ಬಂದು ಸೇರ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಗಮ ಸಂಧಿ ಅಂತ ಕರಿತೀವಿ. ಯಾವ ಸಂಧಿ? ಆಗಮ ಸಂಧಿ ಎಂದು ಕರೆಯುತ್ತೇವೆ. ಅಂದ್ರೆ ಒಂದು ಪದವನ್ನು ಬಿಡಿಸಿ ಬರೆದಾಗ ಸ್ವರಕ್ಕೆ ಸ್ವರ ಪರವಾದಾಗ ಅರ್ಥಕ್ಕೆ ಅನುಗುಣವಾಗಿ ಯಾ ಮತ್ತು ವಾ ಎಂಬ ಎರಡು ವ್ಯಂಜನಾಕ್ಷರಗಳು ಸೇರಿಕೊಳ್ತವೆ. ಸೊ ಇಂತಹ ಒಂದು ಸಂಧಿ ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ.